ಹಾಯ್ ನಮಸ್ಕಾರ ರೀ. ಇವತ್ತಿನ ವಿಡಿಯೋದೊಳಗೆ ಬಸ್ ಪಾಸ್ ಅಪ್ಲಿಕೇಶನ್ ಹೆಂಗೆ ಹಾಕೋದು ಅಂತೇಳಿ ನೋಡೋಣ. ಹಿಂದಿನ ವಿಡಿಯೋದೊಳಗೆ ಬಸ್ ಪಾಸ್ ಫಾರ್ಮ್ ತುಂಬೋದು ಡಾಕ್ಯುಮೆಂಟ್ ಎಲ್ಲ ಹೇಳಿದ್ನಿ. ಈ ಇದ್ರಾಗ ಬಸ್ ಪಾಸ್ ಹೇಗೆ ತುಂಬೋದು ಅಂತೇಳಿ ನೋಡೋಣ ಬರ್ರಿ. ಇಲ್ಲಿ ಮೊದಲಿಗೆ ವೆಬ್ಸೈಟ್ನ ಓಪನ್ ಮಾಡ್ಕೊಂಡು ಗೂಗಲ್ದಾಗ ಓಪನ್ ಮಾಡಿ ಸೇವಾ ಸಿಂಧು ಪೋರ್ಟಲ್ ಅಂತೇಳಿ ಟೈಪ್ ಮಾಡಿದ್ರಿ. ಸೇವಾ ಸಿಂಧು ಪೋರ್ಟಲ್ನ ಟೈಪ್ ಮಾಡಿದ ತಕ್ಷಣ ತಳಗ ಸೇವಾ ಸಿಂಧು ಹೋಮ್ ಪೇಜ್ ಅಂತೇಳಿ ಬರ್ತೈತಿ. ಸೇವಾ ಸಿಂಧು ಹೋಮ್ ಪೇಜ್ನ ತೊಗೋಬೇಕ್ರಿ. ಹೋಮ್ ಪೇಜ್ ತೊಗೊಂಡ ಮೇಲೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ತಳಗಡೆ ಬಂದಿರ್ತೈತಿ. ಬಸ್ ಪಾಸ್ KSRTC ಅಂತ ಬರ್ತೈತಿ. ಸ್ಟೂಡೆಂಟ್ ಬಸ್ ಪಾಸ್ KSRTC ಅಂತೇಳಿ ಬರ್ತೈತಿ. ಆಮೇಲೆ ಸ್ಟೂಡೆಂಟ್ ಬಸ್ ಪಾಸ್ NWKSRTC ಅಂತೇಳಿ ಬರ್ತೈತಿ. ನಿಮಗೆ NWKSRTCನ ಸೆಲೆಕ್ಟ್ ಮಾಡ್ಕೋರಿ, ಯಾಕಂದ್ರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಅಂತೇಳಿ ಕರೀತಾರೆ ಅದನ್ನು. ಆಮೇಲೆ ಈ ಟೈಪ್ ಬರ್ತೈತಿ. ಇಲ್ಲಿ ಪೈಲೆ ನಿಮ್ಮ ಓಲ್ಡ್ ರಿಜಿಸ್ಟರ್ ಇದ್ದಿತ್ತಂದ್ರೆ ನೀವು ಮೊಬೈಲ್ ನಂಬರ್ ಹಾಕ್ರಿ, ಆಮೇಲೆ ಗೆಟ್ OTP ಅನ್ಬೋದು. ಇಲ್ಲ ಅಂತಂದ್ರೆ ನಿಮ್ದು ಓಲ್ಡ್ ರಿಜಿಸ್ಟರ್ ಇದ್ದಿರಲಿಲ್ಲ ಅಂದ್ರೆ ರಿಜಿಸ್ಟರ್ ಮಾಡ್ಕೋರಿ. ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಏನು ಬೇಕಪ್ಪ ಅಂದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ನ ಹಾಕೋರಿ. ಆಧಾರ್ ಕಾರ್ಡ್ ನಂಬರ್ನ 12 ಆಧಾರ್ ಕಾರ್ಡ್ ನಂಬರ್ನ ಎಲ್ಲ ಟೈಪ್ ಮಾಡಿದ ಮೇಲೆ ಇಲ್ಲಿ ತಳಗ ಕೋಡ್ ನಂಬರ್ ಬರುತ್ತೆ. ಆ ಕೋಡ್ ನಂಬರ್ ನೀವು ಏನು ಮಾಡ್ಬೇಕಂದ್ರೆ ಕೋಡ್ ನಂಬರ್ ಹಾಕೋದ್ರಿ. ಕೋಡ್ ನಂಬರ್ ಹಾಕಿ ಇಲ್ಲಿ ತಳಗಡೆ ನೆಕ್ಸ್ಟ್ ಅಂತ ಹೋಗ್ತೀವಿ. ನೆಕ್ಸ್ಟ್ ಅಂತೇಳಿ ಗೊತ್ತಾನ ನಿಮ್ಗೆ OTP ಹೋಗ್ತೀವಿ. ಯಾವ್ದು OTP ಹೋಗ್ತೈತಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಇದ್ದಿದ್ದ ಮೊಬೈಲ್ ನಂಬರ್ಗೆ OTP ಹೋಗ್ತೈತಿ. ಆಮೇಲೆ ಆ ಆಧಾರ್ ಕಾರ್ಡ್ ಲಿಂಕ್ ಇದ್ದ ಮೊಬೈಲ್ ನಂಬರ್ನ OTP ಬಂದಿದ್ದನ್ನು ನೀವು ಅಲ್ಲಿ ಟೈಪ್ ಮಾಡಬೇಕು. ಇಲ್ಲಿ ಟೈಪ್ ಮಾಡಿದ ತಕ್ಷಣ 6 ನಂಬರ್ ಬರ್ತಾವೆ. 6 ನಂಬರ್ಗಳನ್ನು ಇಲ್ಲಿ ಮೇಲ್ಗಡೆ ಟೈಪ್ ಮಾಡಬೇಕು. ಆಮೇಲೆ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗ್ಬಿಟ್ರಿ. ಇಲ್ಲೇ ಮೇನ್ ಅಂದ್ರೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರ್ತೈತಿ. ಕಂಟಿನ್ಯೂ ಓದ್ರಿ. OTP ಹಾಕಿದ ತಕ್ಷಣ OTP ಹಾಕಿದ್ಮೇಲೆ ಈ ಟೈಪ್ ಎಲ್ಲ ಬರ್ತೈತಿ. ಅವೆಲ್ಲ ಆಧಾರ್ ಕಾರ್ಡ ಮತ್ತು ಡ್ರೈವಿಂಗ್ ಲೈಸೆನ್ಸ, ಪ್ಯಾನ್ ಕಾರ್ಡ, ರಿಕಾರ್ಡ ಅಂತೇಳಿ ಏನು ಡಿಜಿಲಾಕರ್ ಏನೈತೆ ಎಲ್ಲ ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿ ಅಲೌ ಮಾಡಿದ ತಕ್ಷಣ ಈ ಟೈಪ್ ಒಂದು ಸ್ವಲ್ಪ ವೆಯ್ಟ್ ಅಂತೇಳಿ ಕೇಳ್ತೈತಿ. ಲೋಡಿಂಗ್ ತೊಗೊತೈತಿ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಅಂತೇಳಿ ಓದ್ತಿದ್ರಿ. ಕಂಟಿನ್ಯೂ ಓದ್ತದ ಮೇಲೆ ಈ ಟೈಪ್ ಮೇಲೆ ಕೇಳ್ತೈತಿ. ಇಮೇಲ್ ID ಕೇಳ್ತೈತಿ. ಜಸ್ಟ್ ಇಮೇಲ್ ID ಹಾಕೋದ್ರಿ. ಇಮೇಲ್ ಹಾಕಿ ಇಲ್ಲಾಂದ್ರೆ ಮೊಬೈಲ್ ನಂಬರ್ ಹಾಕಿ ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ನಡೀತೈತಿ. ಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕೋರಿ. ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನೀವು ತಳಗಡೆ ಏನು ಮಾಡಿರಿ, ಪಾಸ್ವರ್ಡ್ ನಿಮಗೆ ನೆನಪಿಟ್ಕೊಂಡಿರ್ತದ ಪಾಸ್ವರ್ಡ್ನ ಟೈಪ್ ಮಾಡ್ಕೋರಿ. ಟೈಪ್ ಮಾಡಿದ ತಕ್ಷಣ ನೀವು ಇಲ್ಲಿ ಈ QR ಕೋಡ್ನ ಇಲ್ಲಿ ಹಾಕೋದ್ರಿ. ಹಾಕಿದ ತಕ್ಷಣ ಅಲ್ಲಿ QR ಕೋಡ್ ಹಾಕೋರಿ. QR ಕೋಡ್ ಹಾಕಿದ ತಕ್ಷಣ ನೀವು ಅಲ್ಲಿ ತಳಗಡೆ ಸಬ್ಮಿಟ್ ಅನ್ರಿ. ಸಬ್ಮಿಟ್ ಆದಮೇಲೆ ನಿಮಗೆ ಸಬ್ಮಿಟ್ ಮಾಡಿದಲ್ಲಿ ಈ ಟೈಪ್ ವೆರಿಫಿಕೇಷನ್ ಕೋಡ್ ಅಂತ ಹೇಳಿ ಹೇಳ್ತೈತಿ. ನೀವು ಮತ್ತೊಮ್ಮೆ ರೀಸೆಂಟ್ ಅಂತೇಳಿ OTPನ ಕಳಿಸ್ತೀರಿ. ವೆರಿಫಿಕೇಷನ್ ಅಂತೇಳಿ ನೀವು OTP ಕಳಿಸಿದ ತಕ್ಷಣ ನೀವು ಕೊಟ್ಟಿರೋಂಥ ಮೊಬೈಲ್ ನಂಬರ್ ಕಾಣ್ತೈತಿ. ಆ ಮೊಬೈಲ್ ನಂಬರ್ಗೆ OTP ಹೋಗ್ತೈತಿ. 6 ನಂಬರ್ ಹೋಗ್ತಾವೆ. ಆ 6 ನಂಬರ್ನ ನೀವು ಅಲ್ಲಿ ಟೈಪ್ ಮಾಡೋದ್ರಿ. OTPನ ಟೈಪ್ ಮಾಡಿದ್ಮೇಲೆ ನಿಮ್ಮ OTP ಹಾಕಿದ ತಕ್ಷಣ ಯು ಹ್ಯಾವ್ ಸಕ್ಸಸ್ಫುಲಿ ರಿಜಿಸ್ಟ್ರೇಷನ್ ಅಂತೇಳಿ ಬರ್ತೈತಿ. ಆಮೇಲೆ ನೀವೇನು ಮಾಡ್ಬೇಕಂತಂದ್ರೆ ಮತ್ತು ಹೊಳ್ಳಿ ಗೂಗಲ್ಗೆ ಹೋಗ್ಬೇಕು. ಗೂಗಲ್ ನೀವು ಟ್ಯಾಬ್ನ ಓಪನ್ ಮಾಡ್ಕೊಳ್ಳೋದು. ನೀವು ಟ್ಯಾಬ್ನ ಓಪನ್ ಮಾಡ್ಕೊಂಡು ಗೂಗಲ್ಗೆ ಹೋಗೋದು ಮತ್ತು ಸೇವಾ ಸಿಂಧು ಪೋರ್ಟಲನ್ನು ಟೈಪ್ ಮಾಡ್ಕೊಳ್ರಿ. ಸೇವಾ ಸಿಂಧು ಪೋರ್ಟಲ್ನ ಟೈಪ್ ಮಾಡ್ಕೋಬೇಕಲ್ಲಿ ಈ ಥರ ಸೇವಾ ಸಿಂಧು ಪೋರ್ಟಲ್ನ ಟೈಪ್ ಮಾಡ್ಕೊಳ್ಳಿ. ಸೇವಾ ಸಿಂಧು ಪೋರ್ಟಲ್ನ ಟೈಪ್ ಮಾಡ್ಕೊಳ್ಳೋಂತೆ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಬರೋದು. ಸೇವಾ ಸಿಂಧು ಹೋಮ್ ಪೇಜ್ ಅಂತೇಳಿ ಟೈಪ್ ಮಾಡ್ಕೊಳ್ಳಿ. ಸೇವಾ ಸಿಂಧು ಹೋಮ್ ಪೇಜ್ ಬಂದಂತ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಮತ್ತು ಹೊಳ್ಳಿ NWKSRTC ಅಂತೇಳಿದ್ರೆ ಅದನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಅಂತೇಳಿ ಅದನ್ನು ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಳ್ಳೋಂಟ್ಲಿ ಮತ್ತು ಫಸ್ಟ್ ಬಂದಿತ್ತಲ್ಲ ಆ ಟೈಪ ಲಾಗಿನ್ ಪಾಸ್ವರ್ಡ್ ಅಂತೇಳಿ ಬಂದಿರುತ್ತೆ. ಅಲ್ಲಿ ಮೇಲ್ಗಡೆ ನೀವು ಲಾಗಿನ್ ನಂಬರ್ನ ಹಾಕೋಬೇಕು. ನೀವು ಯಾವ ನಂಬರ್ನ ಲಾಸ್ಟ್ ಯಾವ ನಂಬರ್ ಕೊಟ್ಟಿರ್ತೀರಿ ಆ ನಂಬರ್ನ ನೀವು ಅಲ್ಲಿ ಟೈಪ್ ಮಾಡ್ಕೋಬೇಕು. ಆ ಟೈಪ್ ಮಾಡಿದ್ಮೇಲೆ ಮೇಲೆ ನಂಬರ್ನ ಟೈಪ್ ಮಾಡ್ಕೊಳ್ಳೋಂದ್ರೆ ಕೆಳಗೆ ಪಾಸ್ವರ್ಡ್ನ ಹಾಕೋದ್ರಿ. ಪಾಸ್ವರ್ಡ್ ಹಾಕೋ ಸೆಕ್ಷನ್ ಕೆಳಗಡೆ QR ಕೋಡ್ ಅಂತ ಹೇಳಿರುತ್ತೆ. ಆ ಕೋಡ್ನ ಅಲ್ಲಿ ಹಾಕೋಬೇಕು. 41MKD6 ಅಂತೇಳಿ ಹಾಕೊಂಡ್ರ ಮೇಲೆ ನೀವು ಇಲ್ಲಿ ಕೆಳಗಡೆ ಲಾಗಿನ್ ಅಂತೇಳಿ ಮಾಡಿದ್ರಿ. ಲಾಗಿನ್ ಆದ ತಕ್ಷಣ ನಿಮ್ಗೆ ಸೇವಾ ಸಿಂಧು ಪೋರ್ಟಲ್ನ ಚಾಲೂ ಆಗ್ತೈತಿ. ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತೇಳಿ ಇರ್ತೈತಿ. ಆ ಪ್ರೊಸೀಡ್ನ ನೀವು ಓಪನ್ ಮಾಡ್ಕೋಬೇಕು. ಆಮೇಲೆ ಈ ಟೈಪ್ ಬರ್ತೈತಿ. ಕರ್ನಾಟಕ ರಸ್ತೆ ಸಾರಿಗೆ ಅಂತೇಳಿ ಬರ್ತೈತಿ. ವಿದ್ಯಾರ್ಥಿ ಬಸ್ ಪಾಸ್ ವಿತರಣೆಗಾಗಿ ಅರ್ಜಿ ಸಲ್ಲಿಸಿ ಅಂತೇಳಿ ಬರ್ತೈತಿ ಫಾರ್ಮ್. ಆಮೇಲೆ ನೀವೇನು ಮಾಡಬೇಕಲ್ಲಿ ನೀವು ಸಿಟಿಜನ್ ಅಂತೇಳಿ ತೊಗೊಳ್ಬೇಕು. ಸಿಟಿಜನ್ ತೊಗೊಂಡ ತಕ್ಷಣ ಆಧಾರ್ ವೆರಿಫಿಕೇಷನ್ ಅಂತೇಳಿ ಬರ್ತೈತಿ. ಆಧಾರ್ ಅಥೆಂಟಿಕೇಶನ್ ಬಂದಂತ ನೀವು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಮತ್ತೆ ಹೊಳ್ಳಿ ಹಾಕೋಬೇಕಾಗ್ತೈತಿ. 12 ಆಧಾರ್ ಕಾರ್ಡ್ ನಂಬರ್ಗಳನ್ನ ನೀವು ಅಲ್ಲಿ ಟೈಪ್ ಮಾಡಿರಿ.
12 ಆಧಾರ್ ಕಾರ್ಡ್ ನಂಬರ್ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ನನ್ನ ಆಧಾರ್ ಮಾಹಿತಿ ಹಾಗೂ ಇತರ ಮಾಹಿತಿ ಐ ಡಿ ಅಂತೇಳಿ ಬಂದಿರುತ್ತಲ್ಲ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು. ಆಮೇಲೆ ಕೆಳಗಡೆ OTP ಅಂತೇಳಿ ಬಂದಿರ್ತೈತಿ. ಆ OTPನ ನೀವು ಪಡೆಯಿರಿ ಅಂತ ಹೇಳಿದ್ರೆ ಅದು ಕ್ಲಿಕ್ ಮಾಡೋದು. ಆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗೆ ನಿಮಗೆ ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ ಕ್ಲಿಕ್ ಇದ್ದ ಮೊಬೈಲ್ ನಂಬರ್ಗೆ ಅಲ್ಲಿ OTP ಬರ್ತೈತಿ. ಆ OTPನ ನೀವು ತೊಗೊಂಡು ಅಲ್ಲಿ ಹಾಕೋದ್ರಿ. OTP ಹಾಕಿದ ತಕ್ಷಣ ಕೆಳಗಡೆ ಸಬ್ಮಿಟ್ ಅಂತೇಳಿ ಹೋಗ್ತದೆ. ಸಬ್ಮಿಟ್ ಹೋದ ಮೇಲೆ ನಿಮಗೆ ಬಸ್ ಪಾಸ್ ಅರ್ಜಿನ ಓಪನ್ ಆಗ್ತೈತಿ. ಬಸ್ ಪಾಸ್ ಅರ್ಜಿ ಓಪನ್ ಆದ ತಕ್ಷಣ ನೀವು ಇಲ್ಲಿ ಕ್ಲಿಕ್ ಹೇರ್ ಟು ಗೆಟ್ ಡೀಟೇಲ್ಸ್ ಅಂತೇಳಿ ಬರ್ತೈತಿ. ಅದನ್ನು ಏನು ಕಾಣಂಗಿಲ್ಲ, ಅದ್ರ ಹೊಡೆದು ಬಿಡೋದು, ಟಚ್ ಮಾಡೋದು. ಆಮೇಲೆ ಕರ್ನಾಟಕ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ನೀವು ಕೆಳಗಡೆ ಮೊಬೈಲ್ ನಂಬರ್, ಇನ್ನೊಂದು ಮೊಬೈಲ್ ನಂಬರನ್ನ ಹಾಕಬೇಕಾಗುತ್ತೆ. ಆ ಮೊಬೈಲ್ ನಂಬರ್ನ ನೀವು ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿದ ತಕ್ಷಣ ನಿಮಗೆ ಮತ್ತೊಂದು OTP ಬರ್ತೈತಿ. ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಹಾಕಿದ್ಮೇಲೆ ನಿಮ್ಗೆ ಇನ್ನೊಂದು ಮೊಬೈಲ್ ಟೈಪ್ OTP ಅಂತ ಬರ್ತೈತಿ. ಆ OTPನ ನೀವು ಮೊಬೈಲ್ಗೆ ಬಂದಿದ್ದು OTPನ 6 ನಂಬರ್ ಬರ್ತಾವೆ. ಆ 6 ನಂಬರ್ಗಳನ್ನ 15 ನಿಮಿಷ ಒಳಗಾಗಿ ಹಾಕೋಬೇಕು. ಆಮೇಲೆ ಮೊಬೈಲ್ ನಂಬರ್ ಹಾಕಿ OTP ಹಾಕೋದು. OTP ಹಾಕಂದ್ರೆ ನೀವು ಪ್ರೈಮರಿ ಇದಿರೋ, ಹೈಸ್ಕೂಲ್ ಅದಿರೋ, PUC ಇದಿರೋ. ಈಗ ಸದ್ಯಕ್ಕೆ ಹೈಸ್ಕೂಲ, ಪ್ರೈಮರಿ ಮತ್ತು PUC ಮಾತ್ರ ಚಾಲು ಆಗೈತಿ. ನೀವು PUC ಇದ್ರೆ PUCನ ಟೈಪ್ ಮಾಡ್ಕೊರಿ. ಆಮೇಲೆ ನೀವು ಯಾವ ಯೂನಿವರ್ಸಿಟಿ ಇರ್ತೈತಿ ಆ ಯೂನಿವರ್ಸಿಟಿನ ಟೈಪ್ ಮಾಡ್ಕೊರಿ. ಆಮೇಲೆ ಫಸ್ಟ್ ಇಯರ್ ಇದ್ರೆ ಫಸ್ಟ್ ಇಯರ್ ಸೆಲೆಕ್ಟ್ ಮಾಡ್ಕೊರಿ. ಸೆಕೆಂಡ್ ಇಯರ್ ಇದ್ರೆ ಸೆಕೆಂಡ್ ಇಯರ್ ಸೆಲೆಕ್ಟ್ ಮಾಡ್ಕೊರಿ. ಆಮೇಲೆ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಹೊಡೆದ್ಮೇಲೆ ನಿಮ್ದು ಎಲ್ಲ ಡೀಟೇಲ್ಸ್ನ ಅಲ್ಲಿ ಬರ್ತೈತಿ. ಆಮೇಲೆ ನೀವು ಸ್ಕ್ರೋಲ್ ಮಾಡ್ಕೋತ ಹೋಗೋದು. ಕೆಳಗಡೆ ಸ್ಕ್ರೋಲ್ ಮಾಡಿ ನೀವು ಯಾವ ಪರಿಶಿಷ್ಟ ಜಾತಿ ಇತ್ತಂದ್ರೆ ಪರಿಶಿಷ್ಟ ಜಾತಿ ಹಾಕೋರಿ. ಇಲ್ಲಾಂದ್ರೆ ಪರಿಶಿಷ್ಟ ಪಂಗಡ ಇತ್ತಂದ್ರೆ SC ಇತ್ತಂದ್ರೆ SC ಹಾಕೋರಿ, ST ಇತ್ತಂದ್ರೆ ST ಅಂತೇಳಿ ಹಾಕೋರಿ. ಆಮೇಲೆ ಈ ಥರ ಇತ್ತಂದ್ರೆ ಕೆಳಗಡೆ ಈ ಥರ ಅಂತೇಳಿ ಹಾಕೋರಿ. ಈಗ ಸದ್ಯಕ್ಕೆ ನಾ ಈ ಥರ ಅಂತೇಳಿ ಸೆಲೆಕ್ಟ್ ಮಾಡ್ಕೋತೀನಿ. ಆಮೇಲೆ ನಿಮಗೆ STS ನಂಬರ್ ಇರ್ತೈತಿ. ಹಾಲ್ ಟಿಕೆಟ್ ಒಳಗೆ ಇರ್ತೈತಿ, ಇಲ್ಲಾಂದ್ರೆ SLC ಮಾರ್ಕ್ಸ್ ಕಾರ್ಡ್ದಾಗ ಇರ್ತೈತಿ. ಹಾಲ್ ಟಿಕೆಟ್ ನಂಬರ್ ಮೇಲೆ ಇರುವಂಥ STS ನಂಬರ್ನ 9 ನಂಬರ್ನ ಅವ್ರು ಟೈಪ್ ಮಾಡ್ಕೊಳ್ತೀರಿ. ಆಮೇಲೆ ನಿಮ್ಗೆ ಆಧಾರ್ ಕಾರ್ಡ್ ನಂಬರ್ ಇರ್ತೈತಿ. ಆಧಾರ್ ಕಾರ್ಡ್ದಾಗ ಹೆಂಗೆ ಹೆಸರು ಇರೋದಿಲ್ಲ ಸೇಮ್ ಟು ಸೇಮ್ ಆಧಾರ್ ಕಾರ್ಡ್ದಾಗ ಹೆಸರು ಇದ್ದಂಗೆ ಅಲ್ಲಿ ಟೈಪ್ ಮಾಡ್ಕೊಳ್ರಿ. ಹೆಸರು ಟೈಪ್ ಮಾಡ್ಬೋದು ಮತ್ತು ಕರೆಕ್ಟಾಗಿ ಹೆಸರು, ಅಡ್ಡ ಹೆಸರು, ಆಮೇಲೆ ನಿಮ್ಗೆ ಆಧಾರ್ ಕಾರ್ಡ್ ಯಾವ ಟೈಪ್ ನಮ್ಮ ಹೆಸರು ಇರುತ್ತಲ್ಲ ಆ ಟೈಪ್ ಹೆಸರು ಮಾಡ್ಬೋದು. ಆಮೇಲೆ ಸ್ಟೂಡೆಂಟ್ ಅಡ್ರೆಸ್ ಅಂತ ಕೇಳ್ಯಾನ. ಸ್ಟೂಡೆಂಟ್ ಅಡ್ರೆಸ್ದಾಗ ನಿಮ್ಗೆ ಯಾವ ಊರು ಇರ್ತೈತಿಲ್ಲ ಆ ಊರನ್ನ ಸೆಲೆಕ್ಟ್ ಮಾಡ್ಕೋಬೇಕ್ರಿ. ಆಮೇಲೆ ಕೆಳಗೆ ಸ್ಟೂಡೆಂಟ್ ಕ್ಲಾಸ್ ಅಂತ ಕೇಳ್ತಾರೆ. ನೀವು 12ನೇ ಕಲ್ತಿದ್ರೆ 12ನೇ, 11ನೇ ಕಲ್ತಿದ್ರೆ 11ನೇ ಅಂತ ಬರೀಬೇಕ್ರಿ. ನೀವು ಕಲಿತಿರೋ ಯಾವ ಯೂನಿವರ್ಸಿಟಿ ಇರೋದಿಲ್ಲ ಆ ಯೂನಿವರ್ಸಿಟಿ ಹೆಸರನ್ನ ಹಾಕೋಬೇಕ್ರಿ. ಆಮೇಲೆ ನಿಮ್ಗೆ ಯಾವ ಡಿಸ್ಟಿಕ್ ಇರ್ತೈತಿ, ನಿಮ್ದು ಯಾವ ಡಿಸ್ಟಿಕ್ಕ, ಆಮೇಲೆ ತಾಲೂಕು ಯಾವ್ದ ಹಾಕೋಬೇಕು. ತಾಲೂಕು ಹಾಕೋದ್ಮೇಲೆ ಕೆಳಗಡೆ ಏನು ಮಾಡ್ಬೇಕಂದ್ರೆ ನಿಮ್ಗೆ ಯಾವ ಕಾಲೇಜ್ ಇರ್ತೈತಿ ಆ ಕಾಲೇಜ್ ಹೆಸರನ್ನ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಾವು ಕಾಲೇಜ್ ಒಂದು ಹೆಸರನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನಿಮ್ಗೆ ಯಾವ ಕಾಲೇಜ್ ಇರ್ತೈತಿ ಆ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಕಾಲೇಜ್ ಎಲ್ಲಿ ಐತಿ ಅಂತೇಳಿ ಅದನ್ನು ಅಡ್ರೆಸ್ ಕೇಳ್ತಾರೆ. ಆ ಕಾಲೇಜ್ ಹೆಸರನ್ನ ಅಂತೇಳಿ ಹಾಕೋರಿ. ಕಾಲೇಜ್ ಹೆಸರು ಕೋಕಟ್ಟನೂರ. ಆಮೇಲೆ ನಿಮಗೆ ಇಲ್ಲಿ ಎಷ್ಟು ಫೀಸ್ ಇರ್ತೈತಿ ಆ ಫೀಸ್ನ ಅಲ್ಲಿ ಮೇಲೆ ಬಂದಿರ್ತೈತಿ. 1050 ರೂಪಾಯಿ ಬಂದಿರ್ತೈತಿ. ಆಮೇಲೆ ಕೆಳಗಡೆ ಬರ್ರಿ ಪ್ರಯಾಣದ ಮಾರ್ಗ ವಿವರಗಳು ಅಂತೇಳಿ ಬರ್ತೈತಿ. ಆ ಪ್ರಯಾಣದ ಮಾರ್ಗದ ವಿವರ ಅಂದ್ರೆ ನಿಮ್ಮ ಡಿಸ್ಟಿಕ್ ಹಾಕೋರಿ, ನಿಮ್ಮ ತಾಲೂಕು ಹಾಕೋರಿ, ನಿಮ್ದು ಹುಬ್ಳಿ ಯಾವ್ದು ಬರ್ತೈತಿ ಹುಬ್ಳಿ ಹಾಕೋರಿ. ಆಮೇಲೆ ನಿಮ್ಮದು ಊರು ಯಾವ್ದು ಇರ್ತೈತಿ, ವಿಲೇಜ್ ಇರ್ತಾರೆ ವಿಲೇಜ್ ಹಾಕೋರಿ. ಆಮೇಲೆ ಕೆಳಗಡೆ ನೀವು ಎಲ್ಲಿಂದ ಹತ್ತವ್ರದಿರಿ ಬಸ್ಸ, ಯಾವ ಊರಿಂದ ಹತ್ತವ್ರದಿರಿ ಆ ಊರ್ದ ಹೆಸರು ಬರ್ಕೋರಿ. ಆಮೇಲೆ ಆ ತಳ ಹಾಕೋದ್ಮೇಲೆ ಕೆಳಗಡೆ ಡ್ರಾಪ್ ಪಾಯಿಂಟ್ ಅಂತ ಹೇಳಿ ಇರ್ತೈತಿ. ಆ ಡ್ರಾಪ್ ಪಾಯಿಂಟ್ ಅದರ ಅಂತ ಹೇಳಿ ಡ್ರಾಪ್ ಪಾಯಿಂಟ ಹಾಕೋಬೇಕು. ನೀವು ಎಲ್ಲಿಂದ ಹತ್ತವ್ರದ್ರಿ ಆಮೇಲೆ ಎಲ್ಲಿಂದ ಇಳಿಯವ್ರದಿಲ್ಲ ಅದನ್ನು ಹಾಕೋಬೇಕು. ಆಮೇಲೆ ನೀವು ಒಂದು ಬಸ್ನ ಹತ್ತಿ ಇಳಿಬೇಕಾಗಿತ್ತಂದ್ರೆ ಕ್ರಾಸಿಗೆ ಬಸ್ ಚೇಂಜ್ ಮಾಡೋದಂದ್ರೆ ಅಲ್ಲಿ ಬಸ್ ಹೆಸರು ಬರೋದು ಬರ್ತಿರ್ಲಿಲ್ಲ ಅಂದ್ರೆ ನೋ ಅಂತೇಳಿ ಹಾಕೋದು. ಆಮೇಲೆ ಕೆಳಗೆ ಕೌಂಟರ್ ಆಯ್ಕೆ ಅಂತ ಹೇಳಿರ್ತೈತಿ. ಆಮೇಲೆ ಡಿವಿಷನ್ ಹಾಕೋದು. ನಿಮ್ಮ ಡಿಪೋ ಯಾವ್ದು ಬರ್ತೈತಿ ಆ ಡಿವಿಷನ್ ಹಾಕೋಬೇಕು. ಆಮೇಲೆ ನಿಮ್ಗೆ ಡಿಪಾರ್ಟ್ಮೆಂಟ್ ಎಲ್ಲಿ ಡಿಪೋಟ್ದಾಗ ಕೂಡ ಅವ್ರದ್ರಿ ಆ ಡಿಪೋಟ್ನ ಹಾಕೋದು. ಆಮೇಲೆ ಕಂಟ್ರಿ ಅಂತ ಹೇಳ್ತಿರ್ತಾರೆ ಸೇಮ್ ಹಾಕೋದು ನಡೀತೈತಿ. ಆಮೇಲೆ ಇಲ್ಲಿ QR ಕೋಡ್ಗಳನ್ನ ಕೊಟ್ಟಿರ್ತಾರೆ. ಈ QR ಕೋಡನ್ನು ಹಾಕಬೇಕು. ಇದು QR ಕೋಡ 433RC9 ಇದನ್ನು ಹಾಕೋಬೇಕ್ರಿ. ಇದನ್ನು ಹಾಕೊಂಡ ತಕ್ಷಣ ಅಲ್ಲಿ ಕೆಳಗಡೆ ಸಬ್ಮಿಟ್ ಅಂತೇಳಿ ಬರ್ತೈತಿ. ಮೇಲೆ ಡೈರೆಕ್ಟ್ ಏನು ಬರ್ತೈತಿಪ್ಪ ಅಂತಂದ್ರೆ ಈ ಟೈಪ್ ಓಪನ್ ಆಗಬೇಕು ಪೇಜಿನ. ಎಲ್ಲ ಸರಿಯಾಗಿ ಐತಿಲ್ಲ ಅಂತೇಳಿ ನೀವು ಎಲ್ಲ ನೋಡ್ಕೋಬೇಕ್ರಿ. ಅದನ್ನು ಮೊದಲು ಊರ ಹೆಸರ, ಆಮೇಲೆ ಡೀಟೇಲ್ಸ, ನಿಮ್ಮ ಪರ್ಸನಲ್ ಡೀಟೇಲ್ಸ, ಆಮೇಲೆ ಫೋಟೋ, ಆಮೇಲೆ ಎಲ್ಲ ನಿಮ್ಮ ಸರಿಯಾಗಿತ್ತಂದ್ರೆ ಒಂದು ನೆಕ್ಸ್ಟ್ ಅಂತ ಹೊಡಿದು ನೆಕ್ಸ್ಟ್ ಅಂತ ಹೊಡೆದ್ಮೇಲೆ ಡಾಕ್ಯುಮೆಂಟ್ ಅಂತ ಕೇಳ್ತೈತಿ. ಆಮೇಲೆ ಡಾಕ್ಯುಮೆಂಟ್ ಅಂದ್ರೆ ಬಸ್ ಪಾಸ್ ಫಾರ್ಮ್ ತುಂಬಿರ್ತಿರಲ್ಲ ಬಸ್ ಪಾಸ್ ಫಾರ್ಮ್ನ ಹಾಕೋದು. ಅಲ್ಲಿ ಬಸ್ ಪಾಸ್ ಫಾರ್ಮ್ ಹಾಕಿ
ನೀವು GPSದೊಳಗೆ ತೊಗೊರಿ, ಇಲ್ಲಾಂದ್ರೆ ಫೋಟೋ ಇತ್ತಂದ್ರೆ ಫೋಟೋ ಭೀ ಹಾಕ್ರಿ, ಇಲ್ಲ PDF ಇತ್ತಂದ್ರೆ ಫೋಟೋ ಭೀ ಹಾಕ್ರಿ, ಯಾರು ಬೇಕಾದ್ರೆ ಹಾಕೊಂಡ್ರೆ ತೊಗೋತೈತಿ. ಆಮೇಲೆ ಇಲ್ಲಿ ಕೆಳಗಡೆ ಪಿ ರೆಸಿಟಿ ಕೇಳ್ಯಾರ, ಪಿ ರೆಸಿಟ್ನ ಓಪನ್ ಮಾಡ್ಬೋದು. ಪಿ ರೆಸಿಟಿ ಇಲ್ಲಿ ಓಪನ್ ಮಾಡಂತಲೇ ಕೇಳ್ತೈತಿ. ನೀವು ಹೋಗಿ ಗ್ಯಾಲ್ರಿ ಒಳಗೆ ಹೋಗಿ ಎಲ್ಲಿ ಸೇವ್ ಮಾಡ್ಕೊಂಡಿರ್ತೀರಲ್ಲ ಆ ಗ್ಯಾಲ್ರಿ ಒಳಗೆ ಹೋಗಿ ತೊಗೊಳ್ರಿ. ಅಲ್ಲಿ ಗ್ಯಾಲ್ರಿ ಒಳಗೆ ಸೆಲೆಕ್ಟ್ ಮಾಡ್ಕೊಂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಂತ ತೆಳಗೆ ಬರ್ಬೋದು. ಆಮೇಲೆ ಪ್ರೂಫ್ ಅಂತೇಳಿ ಕೇಳ್ತಾರೆ, ಆಧಾರ್ ಕಾರ್ಡ್ ಪ್ರೂಫ, ಇಲ್ಲಾಂದ್ರೆ ಯಾವುದೋ ಒಂದು ಅಡ್ರೆಸ್ ಪ್ರೂಫ್, ರೆಸಿಡೆನ್ಸಿ ಪ್ರೂಫ್ ಅಂತ ಕೇಳ್ತಾರೆ. ನೀವು ಆಧಾರ್ ಕಾರ್ಡ್ ಹಾಕಿರಿ, ಇಲ್ಲಾಂದ್ರೆ ವೋಟಿಂಗ್ ಕಾರ್ಡ್ ಇತ್ತು ವೋಟಿಂಗ್ ಕಾರ್ಡ್ ಹಾಕಿರಿ, ಏನಿತ್ತು ಅಂದ್ರೆ ಡಾಕ್ಯುಮೆಂಟ್ ಪ್ರೂಫ್ ಹಾಕಿರಿ. ಆಮೇಲೆ ಓಪನ್ ಅಂತೇಳಿ ಓಪನ್ ಮಾಡಿರಿ. ಆಮೇಲೆ ಇಲ್ಲಿ ಸೇವ್ ನೆಕ್ಸ್ಟ್ ಅಂತೇಳಿ ಹೊಡಿರಿ. ಸೇವ್ ನೆಕ್ಸ್ಟ್ ಹೊಡೆದ ಮೇಲೆ ಡೈರೆಕ್ಟ್ ಮತ್ತೆ ಹೊಳ್ಳಿ ಡೀಟೇಲ್ಸ್ ತೋರಿಸುತ್ತೆ. ಡೀಟೇಲ್ಸ್ ತೋರಿಸಿದ ತಕ್ಷಣ ನೀವೇನು ಮಾಡುತ್ತಂದ್ರೆ ಅಲ್ಲಿ ಎಲ್ಲ ಕರೆಕ್ಟ್ ಅದಾವಿಲ್ಲ ನೋಡ್ಕೊಂಡು ಸಬ್ಮಿಟ್ನ ಹೊಡೀರಿ. ಸಬ್ಮಿಟ್ನ ಹೊಡೆದ ಮೇಲೆ ನಿಮಗೆ ಡೈರೆಕ್ಟ ಈ ಟೈಪ್ ಕರ್ನಾಟಕ ಸರ್ಕಾರ ಅಂತೇಳಿ ಫಾರ್ಮ್ ಓಪನ್ ಆಗೈತಿ. ಫಾರ್ಮ್ ಇದೆ ಸಬ್ಮಿಟ್ ಫೈನಲ್ ಫಾರ್ಮ್ ಇದೆ. ಈ ಫೈನಲ್ ಫಾರ್ಮ್ ಏನು ಮಾಡೋದು, ತಳಗೆ ಸ್ಕ್ರೋಲ್ ಮಾಡ್ಕೋತ ಬರೋದು. ಬಂದಮೇಲೆ ನಿಮಗೆ ತೆಳಗಡೆ ಪ್ರಿಂಟ್ ಬೇಕಾದ್ರೆ ಪ್ರಿಂಟ್ ತೊಗೊರಿ, PDF ಇಟ್ಕೊಳ್ಳೋದ್ರೆ PDF ಇಟ್ಕೊರಿ, ಅದನ್ನು ಸೇವ್ ಮಾಡ್ಕೊಂಡು ಪ್ರಿಂಟ್ನ ತೆಗೀರಿ. ಪ್ರಿಂಟ್ ತೆಗೆದ ನೀವು ಎಲ್ಲ ಡಾಕ್ಯುಮೆಂಟ್ನ ಆಧಾರ್ ಕಾರ್ಡ, ಪಿ ರೆಸಿಟಿ, ಆಮೇಲೆ ಬಸ್ ಫಾರ್ಮ ಇವೆಲ್ಲ ಟಚ್ ಮಾಡಿ ಡಿಪೋದಾಗ ಕೊಟ್ಟರೆ ಅಂದ್ರೆ ನಿಮಗೆ ಬಸ್ ಆಗಿ ಬರ್ತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಕೊಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋನು ನಿಮಗೆ ನಾ ಆದಷ್ಟು ಬೇಗ ಕಳಿಸ್ತಿರ್ತೇನೆ ರೀ. ನಮಸ್ಕಾರ.